ಪಾರ್ಕ್ನಲ್ಲಿ ಫ್ಲವರ್ ಶೋ ನಡೆಸಲು ತೋಟಗಾರಿಕೆ ಇಲಾಖೆ ಮುಂದಾಗಿದೆ. ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆ ಅಂಗವಾಗಿ ಆಯೋಜಿಸಲಾಗ್ತಾ ಇದೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಕಬ್ಬನ್ ಪಾರ್ಕ್ ಫ್ಲವರ್ ಶೋಗೆ ದಿನಗಣನೆ. ನವೆಂಬರ್ 27ರಿಂದ 11 ದಿನಗಳ ಕಾಲ ಪುಷ್ಪ ಕಲರವ. ಕಬ್ಬನ್ ಪಾರ್ಕ್ ಫ್ಲವರ್ ಶೋಗೆ ಕೌಂಟ್ಡೌನ್ ಶುರುವಾಗಿದೆ. ಕರ್ನಾಟಕ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆ ಅಂಗವಾಗಿ ದಶಕದಲ್ಲೇ ಇದೇ ಮೊದಲ ಬಾರಿಗೆ ಆಯೋಜನೆ ಮಾಡಲಾಗಿದೆ. ಈಗಾಗಲೇ ಫ್ಲವರ್ ಶೋಗೆ ತೋಟಗಾರಿಕೆ ಇಲಾಖೆ ಸಕಲ ಸಿದ್ಧತೆ ನಡೆಸಿದೆ. ಲಾಲ್ಬಾಗ್ನಲ್ಲಿ ವರ್ಷಕ್ಕೆ2 ಬಾರಿ ಫ್ಲವರ್ ಶೋ ನಡೆಸೋದು ಸಂಪ್ರದಾಯ. ಆದ್ರೀಗ ಕಬ್ಬನ್ ಪಾರ್ಕ್ನಲ್ಲಿ ಕನ್ನಡ ರಾಜ್ಯೋತ್ಸವದ ಜೊತೆಗೆ ಮಕ್ಕಳ ದಿನಾಚರಣೆಯನ್ನು ಕೂಡ ಆಚರಿಸುವ ನಿಟ್ಟಿನಲ್ಲಿ ತೋಟಗಾರಿಕೆ ಇಲಾಖೆ ಈ ನಿರ್ಧಾರ ಮಾಡಿದೆ. 2015ರಲ್ಲೂ ಇದೇ ರೀತಿ ಫ್ಲವರ್ ಶೋ ಆಯೋಜಿಸಲಾಗಿತ್ತು. ಹಿಂದೆ ಎಲ್ಲ ಒಂದು 4 ಸರಿ ಮಾಡಿದ್ದಾರೆ. ಇಲ್ಲಿ ಲಾಸ್ಟ್ ಇಯರ್ ಕೂಡ ಮಾಡಿದ್ವಿ. ಅದು ಬಾಲ್ಭವನ್ ಕಡೆಯಿಂದ ಮಾಡಿಸಿದ್ವಿ. ಈ ಸರಿ ಪ್ಯೂರ್ ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದಾನೇ ಮಾಡ್ತಾ ಇದ್ದೀವಿ, ಡಿಪಾರ್ಟ್ಮೆಂಟ್ ವತಿಯಿಂದಾನೇ. ಸೊ ಇದಕ್ಕೆಲ್ಲ ಬೇರೆ ಬೇರೆ ಮಕ್ಕಳಿಗೆ ಏನು ಸೆಳೆಯುವಂಥ ಆಕೃತಿಗಳನ್ನ ಮತ್ತೆ ಮುಖ್ಯವಾಗಿ ಇಲ್ಲಿ ಫ್ಲವರ್ ಪಾಟ್ಸ್ ನಾವು ಜಾಸ್ತಿ ಡಿಸ್ಪ್ಲೇ ಮಾಡ್ತಾ ಇದೀವಿ. ಕಬ್ಬನ್ ಪಾರ್ಕ್ ನ ಬ್ಯಾಂಡ್ ಸ್ಟ್ಯಾಂಡ್ ಹಾಗೂ ಮಹಾರಾಜ ಪ್ರತಿಮೆ ಸುತ್ತಮುತ್ತ ಪುಷ್ಪ ಪ್ರದರ್ಶನಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ. 20ರಿಂದ 25 ಸಾವಿರ ಹೂ ಕುಂಡಗಳು ಪುಷ್ಪ ಪ್ರದರ್ಶನದಲ್ಲಿ ಇರಲಿದೆ. ನವೆಂಬರ್ 27ರಿಂದ ಡಿಸೆಂಬರ್ 7ರವರೆಗೆ ಫ್ಲವರ್ ಶೋ ನಡೆಯಲಿದೆ. 100ಕ್ಕೂ ಹೆಚ್ಚು ಮಳಿಗೆಗಳಿಗೆ ಅವಕಾಶವಿದ್ದು ದೇಶ ವಿದೇಶಗಳ ಹೂಗಳಿಂದ ವಿವಿಧ ಅಲಂಕಾರ ನಡೆಯಲಿದೆ. ಜೊತೆಗೆ ಜನರ ಮನರಂಜನೆಗಾಗಿ ಶಾಸ್ತ್ರೀಯ ನೃತ್ಯ ಪ್ರದರ್ಶನ, ಸಂಗೀತ ಸಂಜೆ ಎಲ್ಲವೂ ಇರಲಿದೆ. ಪ್ರತಿ ವರ್ಷವೂ ಇದನ್ನ ನಡೆಸಬೇಕು ಅನ್ನೋದು ಕಬ್ಬನ್ ಪಾರ್ಕ್ ವಾಯು ವಿಹಾರಿಗಳ ಮನವಿ. ಮುಂಚೆ ಲಾಲ್ಬಾಗಲ್ಲಿ ಆಗ್ತಾ ಇತ್ತು, ಚಿಕ್ಕ ವಯಸ್ಸಿಂದ ಅಲ್ಲಿ ಹೋಗಿ ಇದ್ ಮಾಡ್ತಾ ಇದ್ದು. ಈಗ ಕಬ್ಬನ್ ಪಾರ್ಕ್ ಇನ್ನೂ ದೊಡ್ಡದಾಗಿ ವಿಶಾಲವಾಗಿದೆ. ಸೊ ಇಲ್ಲಿ ಮಾಡಿದ್ರೆ ಚೆನ್ನಾಗಿರತ್ತೆ. ಚೆಂಡು ಹೂವು ಸ್ಪೆಷಲ್ ಆಗಿರ್ತಾ ಇತ್ತು ಅಂಡ್ ರೋಸ್ ಆಲ್ಸೋ ಲಾಲ್ಬಾಗಲ್ಲಿ ಇರ್ತಾ ಇತ್ತು. ಈಗ ಇಲ್ಲೂ ಕೂಡ ಸ್ಪ್ರೆಡ್ ಆದ್ರೆ ಜಾಸ್ತಿ ಎಲ್ಲಾ ಕಡೆ ಬಂದ್ರೆ ಚೆನ್ನಾಗಿರುತ್ತೆ. ಕಬ್ಬನ್ ಪಾರ್ಕ್ ಫ್ಲವರ್ ಶೋಗೆ ಟಿಕೆಟ್ ಕೂಡ ಇರಲಿದೆ. 6 ವರ್ಷದ ಮಕ್ಕಳಿಗೆ ಹಾಗೂ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತ ಪ್ರವೇಶ ಇರಲಿದೆ. ಖಾಸಗಿ ಶಾಲೆ ಮಕ್ಕಳಿಗೆ ಹಾಗೂ 6ರಿಂದ 12 ವರ್ಷದ ಮಕ್ಕಳಿಗೆ 10 ರೂಪಾಯಿ ನಿಗದಿ ಮಾಡಲಾಗಿದೆ. ಉಳಿದಂತೆ ಸಾರ್ವಜನಿಕರಿಗೆ 30 ರೂಪಾಯಿ ಎಂಟ್ರಿ ಫೀಸ್ ಇರಲಿದೆ. ಒಟ್ಟು 38 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಫ್ಲವರ್ ಶೋ ಏರ್ಪಡಿಸಲಾಗುತ್ತಿದೆ. ನವೆಂಬರ್ 27ರಿಂದ ಡಿಸೆಂಬರ್ 7ನೇ ತಾರೀಕುವರೆಗೂ ಕೂಡ 11 ದಿನಗಳ ಕಾಲ ಕಬ್ಬನ್ ಪಾರ್ಕ್ ನಲ್ಲಿ ಪುಷ್ಪ ಪ್ರದರ್ಶನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಬೆಂಗಳೂರಿನಿಂದ